ಇವತ್ತಿನ ಕಾರ್ಯಕ್ರಮ ಬಸ್ ಸ್ಟಾಪು ಅಳಸಳ್ಳಿ ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಬಸ್ ಸ್ಟಾಪಿನ ಕೊರತೆ ತುಂಬ ಇತ್ತು. ಮಕ್ಕಳು ಹಿರಿಯರು ಯಾರಾದರೂ ನಿಂತ್ಕೊಂಡಾಗ ಮಳೆ ಬಂದಾಗ ಮತ್ತು ಹೈವೇಲಿ ವೆಹಿಕಲ್ಸ್ಗಳು ತುಂಬ ಸ್ಪೀಡಾಗಿ ಬರೋದ್ರಿಂದ ಅಲ್ಲಿ ನಿಂತ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆದ್ದರಿಂದ ಶರತ್ ಬಚ್ಚೇಗೌಡರಿಗೆ ನಮ್ಮ ಅಳಸಳ್ಳಿ ಗ್ರಾಮದಿಂದ ನಾವು ಒಂದು ಮನವಿಯನ್ನು ಕೊಟ್ಟಿದ್ರಿ. ಈ ಥರ ತುಂಬ ತೊಂದರೆ ಆಗ್ತಾಯಿದೆ ನಮಗೆ, ಶಾಲಾ ಮಕ್ಕಳು ಮತ್ತು ಹಿರಿಯರು ವಯಸ್ಸಾದವರು ಎಲ್ಲರೂ ಕೂಡ ಇನ್ನೂ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಅಂತ ಶರತ್ ಬಚ್ಚೇಗೌಡರು ತುಂಬ ಬೇಗನೆ ಪ್ರತಿಕ್ರಿಯೆ ಕೊಟ್ಟು ನಮ್ಮೂರಿಗೆ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರ ಆ ಒಂದು ಬಸ್ ಸ್ಟಾಪ್ನ ಒಂದು ಉದ್ಘಾಟನೆ ಇತ್ತು. ಹಾಗೂ ಊರೊಳಗಡೆ ಮತ್ತು ಇಲ್ಲೊಂದು ರಸ್ತೆನ ಮನೆಗಳು ಕಟ್ಕೊಂಡಿದ್ದಾರೆ, ರಸ್ತೆ ಇಲ್ಲ, ಅದಕ್ಕೆ CC ವ್ಯವಸ್ಥೆಯನ್ನು ಅಂದರೆ ಕಾಂಕ್ರೀಟು ರಸ್ತೆಯನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಗುದ್ಲಿ ಪೂಜೆ ಇತ್ತು. ಅದಕ್ಕೆ ಅನುದಾನ ಒಂದು 10 ಲಕ್ಷ ರೂಪಾಯಿ ಆಗಷ್ಟು ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಕಾಲಕ್ಕೆ ನಾವು ಅಳಸಳ್ಳಿ ಗ್ರಾಮದಿಂದ ಏನೇ ಕೇಳಿದ್ರು, ಯಾವುದೇ ಕುಂದುಕೊರತೆಗಳಿದ್ರು ಪ್ರತಿಯೊಂದಕ್ಕೂ ಬೇಗ ಅವರು ಪ್ರತಿಕ್ರಿಯಿಸ್ತಾರೆ. ನಮ್ಮೂರಲ್ಲಿ ನಮ್ಮ ಜನಪ್ರತಿನಿಧಿ ರವಿರಾಜ್ ಅವರು ಅಷ್ಟೇ, ಯಾವುದೇ ಒಂದು ಕುಂದುಕೊರತೆಗಳಿರಲಿ ನಮ್ಮ ಊರಿನ ಪರವಾಗಿ ಆದಷ್ಟು ಬೇಗ ಶಾಸಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಆದಷ್ಟು ಬೇಗ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾರೆ. ಶಾಸಕರಿಗೂ ಮತ್ತು ನಮ್ಮ ಅಳಸಳ್ಳಿ ಗ್ರಾಮದ ಯುವ ಮುಖಂಡರಾದ ರವಿರಾಜ್ ಅವ್ರಿಗೂ ನಮ್ಮ ಅಳಸಳ್ಳಿ ಗ್ರಾಮದಿಂದ ಎಲ್ಲರೂ ಕೂಡ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಗ್ರಾಮದಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ 10 ಲಕ್ಷ ರೂಪಾಯಿ CC ರಸ್ತೆ ಮತ್ತು ಮಶಾಣ ಅಭಿವೃದ್ಧಿ ಕಾಂಪೌಂಡ್ 20 ಲಕ್ಷ ರೂಪಾಯಿ, 30 ಲಕ್ಷ ರೂಪಾಯಿ ಒಟ್ಟು ಇವತ್ತು ಶರತ್ ಬಚ್ಚೇಗೌಡರ ಕಡೆಯಿಂದ ಇವತ್ತು ಕಾಮಗಾರಿ ಇವತ್ತು ಆಗಿದೆ ಗ್ರಾಮಸ್ಥರ ಕಡೆಯಿಂದ. ಆಮೇಲೆ ಒಂದು ಬೋರು ಚರಂಡಿ ಬೇಜಾನ್ ಕೆಲಸ ಅಂತೂ ತುಂಬ ಮಾಡಿದ್ದಾರೆ. ಮಶಾಣ ಅಭಿವೃದ್ಧಿ ಮಾಡಿದ್ದಾರೆ. 50 ಲಕ್ಷ ಕಾಂಕ್ರೀಟ್ ರಸ್ತೆ ಹಾಕಿದ್ದಾರೆ. ಮಶಾಣಕ್ಕೆ 20 ಲಕ್ಷ ಕಾಮಗಾರಿ ಹಾಕ್ಕೊಟ್ಟಿದ್ದಾರೆ. ಈಗ 10 ಲಕ್ಷ ರೂಪಾಯಿ CC ರಸ್ತೆ ಹಾಕ್ಕೊಟ್ಟಿದ್ದಾರೆ. ಈ ಹೊಸದಾಗಿ ಇನ್ನೊಂದು ಬಸ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಮೇಲೆ ಕೆರೆ ನೀರು ಮಾಡ್ಕೊಡ್ತೀವಿ ಅಂತ ಕೆರೆ 90 ಲಕ್ಷ ರೂಪಾಯಿ ಹಾಕಿದ್ದಾರೆ. ಆಮೇಲೆ ಹಾಸ್ಪಿಟ್ಲು 80 ಲಕ್ಷ ಹಾಕಿದ್ದಾರೆ. ಅದು ಗುದ್ಲಿ ಪೂಜೆ ಇಕ್ಕಂತಾರೆ ಇಷ್ಟೊಳಗೆ. ಕೆರೆ ಪೂಜೆ ಮಾಡ್ಕೊಡ್ತೀವಿ, ರೈತರಿಗಾಗಿ ನೀರು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಭರವಸೆ ಇದೆ. ತುಂಬ ಒಳ್ಳೆಯವರು, ಅವ್ರ ಕಡೆಯಿಂದ ನಮ್ಮ ಊರಿಗೆ ಒಳ್ಳೆ ಕೆಲಸ ಕಾರ್ಯ ಆಗಿದೆ. ಇನ್ನು ಮುಂದಕ್ಕೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಏನು ನಿಮ್ಮ ಹೆಸರು? ನಾಸಿರ್, ಗ್ರಾಮ ಪಂಚಾಯತಿ ಮೆಂಬರು. ವೆಂಕಟೇಶಪ್ಪ, ಗ್ರಾಮ ಪಂಚಾಯತಿ. ಓಕೆ, ರೈಟ್. ಪಂಚಾಯಿತಿಯಿಂದ CC ರಸ್ತೆಯನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಹೆಮ್ಮೆಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಬಂದಿದ್ದರು. ಇವತ್ತು ನಮಗೆ 20 ಲಕ್ಷದ CC ರಸ್ತೆಗಳನ್ನ ಕಾಮಾಭಿವೃದ್ಧಿಗಳನ್ನ ನಡೆಸ್ಕೊಡೋದಕ್ಕೋಸ್ಕರ ಇವತ್ತು ಗುದ್ಲಿ ಪೂಜೆ ಕೂಡ ಮಾಡಿದ್ದೀವಿ. ಅದೇ ಅಲ್ಲದೆ ನಮ್ಮ ಬಡ ಕುಟುಂಬ ಕೆಲವೊಂದು ಮನೆಗಳನ್ನ ಕೂಡ ಇಲ್ಲಿ ತೆರವು ಕೊಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿತ್ತು. ಅದನ್ನು ನಾನು ಉಳಿಸ್ಕೊಡ್ತೀನಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ದ್ರೌಪದಮ್ಮ ದೇವಸ್ಥಾನವನ್ನು ಕಟ್ಟಿಸೋದಕ್ಕೆ ಮತ್ತು ಆ ಜಾಗನ ನಮಗೆ ಬಿಡಿಸ್ಕೊಡ್ತೀವಿ ಅಂತ ಕೂಡ ನಮಗೆ ಇವತ್ತು ಆಶ್ವಾಸನೆ ಕೊಟ್ಟು ನಮ್ಮ ಶಾಸಕರು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆಗಳು ಕೂಡ ಎಲ್ಲನೂ ಇದು ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೆ ಕರೆಂಟದು ನೀರು, ಕುಡಿಯೋ ನೀರಿಗೆ ಕರೆಂಟಿನ ಅಭಾವ ಇದ್ದಿದ್ದರಿಂದ ಅದನ್ನು ನಮಗೆ ಇವತ್ತು ರೆಡಿ ಮಾಡಿಕೊಡೋದಕ್ಕೆ ಕೂಡ ಮುಬ್ಬಾಳ ಗ್ರಾಮದ ಇವತ್ತು CC ರಸ್ತೆ ಕಾಮಗಾರಿನ ಶರತ್ ಬಚ್ಚೇಗೌಡರು ಇವತ್ತು ಒಂದು ಉದ್ಘಾಟನೆ ಮಾಡಿ ಈ ಕೆಲಸನ ಪೂರ್ಣಗೊಳಿಸ್ಕೊಂಡು ಕೊಡಬೇಕು. ಮತ್ತು ಎರಡನೇದಾಗೂ ಇಲ್ಲಿ ವಿಪರೀತ ಇಲ್ಲಿ ಶಾಲೆ ಜಾಗದಲ್ಲಿ ಮನೆಗಳು ಕಟ್ಕೊಂಡು ಸುಮಾರು ಒಂದು 10 ಮನೆಗಳಷ್ಟು ಬಡ ಕುಟುಂಬಗಳು ಮನೆಗಳು ಕಟ್ಕೊಂಡು ಆ ಮನೆಯನ್ನು ಶಾಲೆಯವರು ತೆರವು ಮಾಡಬೇಕು ಅಂತ ಎಲ್ಲ ಮಾಡಿದ್ರು. ಅದರಲ್ಲಿ ನಾವು ಕೋರ್ಟ್ಗೆ ಹೋದಾಗ AC ಅವರು ವಜಾ ಮಾಡಿ ಅದನ್ನೆಲ್ಲ ತೆರವುಗೊಳಿಸ್ಬೇಕು ಅಂತಲೇ ಹೇಳ್ತಾವ್ರೆ. ಅದರಿಂದ ಅದನ್ನು ಭರವಸೆ ಕೂಡ ನಮ್ಮ ಶರತ್ ಗೌಡ್ರ ಹತ್ರ ಈ ಒಂದು ಇದಿಟ್ಟಾಗ ಅವರು ಅದನ್ನು ನಾನು ಉಳಿಸ್ಕೊಡ್ತೀನಿ ಅಂತ ಬಡವರಿಗೆಲ್ಲ ಆಶ್ವಾಸನೆ ಕೊಟ್ಟವ್ರೆ. ಮತ್ತು ಇನ್ನೊಂದು ಕೆಲವೆಲ್ಲ ಇನ್ನೂ ಚಿಕ್ಕ ಕೆಲಸಗಳು ಸುಮಾರು ಕೆಲಸಗಳಿದೆ, ಅದನ್ನೆಲ್ಲ ಈಡೇರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಈ ನೀರು ಕುಡಿಯುವಂಥ ನೀರು ಸಮಸ್ಯೆ ಜಾಸ್ತಿ ಇತ್ತು. ಅದರಲ್ಲಿ ನಮಗೆ ಕರೆಂಟು ಕಡಿಮೆ ಬರುವಂಥ ಇದರಲ್ಲಿ ಅದು ಸಾಕಾಗ್ತಾ ಇಲ್ಲ. ಅದಕ್ಕೆ ಅದನ್ನು ಅಷ್ಟೇ 24 ಅವರ್ಸ್ ಕರೆಂಟು ಮಾಡಿಕೊಟ್ಟು ಅದನ್ನು ನಾವು ಈಡೇರಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ಒಂದು ಆಶ್ವಾಸನೆ ಕೊಟ್ಟವ್ರೆ. ಇದರಂತೆ ಇದೆಲ್ಲ ನಾವು ಈ ಊರಲ್ಲಿ ಚೆನ್ನಾಗಿ ಕೆಲಸಗಳು ಕಾರ್ಯಗಳು ನಮ್ಮಂಥ ಇರುವಂಥ ಗ್ರಾಮಸ್ಥರುಗಳು ಎಲ್ಲ ಸೇರಿ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ಮನಗಿದ್ದೀವಿ. ಇದು ಆಶ್ವಾಸನೆ ಕೊಟ್ಟವ್ರೆ.